Good morning friends. Today's topic is partnership, ಪಾಲುದಾರಿಕೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಯಾವ ತರ ಇದೆ ಕ್ವಶನ್ಸ್ ಅದರ ಮೇಲೆ ಸಾಲ್ವ್ ಮಾಡ್ತಾ ಬರ್ತಿದ್ವಿ. ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಈಗ ಇಬ್ಬರಿದ್ದಾಗ ಶೇರ್ಸ್ ಯಾವ ತರ ಡಿವೈಡ್ ಮಾಡ್ತಿದ್ದೋ ಇಲ್ಲಿ ಏನಾಗ್ತಿದೆ, ಮೂರು ಜನ ಇದ್ದಾಗ ಶೇರ್ಸ್ ಯಾವ ತರ ಡಿವೈಡ್ ಆಗುತ್ತೆ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ನೋಡಿ, ಎ ಸ್ಟಾರ್ಟೆಡ್ ದ ಸಾಫ್ಟ್ವೇರ್ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ ಆಫ್ ರುಪೀಸ್ 18,000. After 3 years, B joins with the capital of 24,000. After another 3 months, C joins with the capital of 32,000. After 1 year, they earn the profit of 52,000. What was the C's share in the profit? Okay na? ಹಾಗಾದ್ರೆ C ದು ಎಷ್ಟು ಲಾಭ ಅಂತ ಕೇಳ್ತಿದ್ದಾರೆ. ಓಕೆ, ಯಾರ್ಯಾರು ಇದ್ದಾರೆ ಇಲ್ಲಿ? ಎ ಇದ್ದಾರೆ, ಬಿ ಇದ್ದಾರೆ, ಸಿ ಇದ್ದಾರೆ. ಏನ್ ಎಷ್ಟಪ್ಪ ಇನ್ವೆಸ್ಟ್ಮೆಂಟ್? ಎಷ್ಟು? 18. ತಿಂಗಳಿಗೆ? 12 ಮಂತ್ಸ್. ನೆಕ್ಸ್ಟ್ ಯಾರು ಬರ್ತಾರೆ? ಬಿ ಬರ್ತಾರೆ. ಬಿ ಎಷ್ಟು ತಿಂಗಳಿಗೆ? ಎಷ್ಟು ಡೆಪಾಸಿಟ್? 24,000. ಎಷ್ಟು ತಿಂಗಳಾದ್ಮೇಲೆ ಬರ್ತಿರೋದು ಅವರು? 3 ತಿಂಗಳಾದ್ಮೇಲೆ. ಎಷ್ಟು ತಿಂಗಳು ಡೆಪಾಸಿಟ್ ಇರುತ್ತೆ ಅವ್ರ ಅಮೌಂಟ್? 9 ಮಂತ್ಸ್. ನೆಕ್ಸ್ಟ್ ಸಿ ದು ಎಷ್ಟು ಡೆಪಾಸಿಟ್? 32,000. ಎಷ್ಟು ತಿಂಗಳು ಡೆಪಾಸಿಟ್? 6 ಮಂತ್ಸ್. ಅಂದ್ರೆ 12 ತಿಂಗಳಲ್ಲಿ ಫಸ್ಟ್ ಬಿದು 3 ತಿಂಗಳು ನಿಧಾನ, ಆಮೇಲೆ ಇವ್ರದ್ದು 3 ತಿಂಗಳು ನಿಧಾನ. ಹಾಗಾದ್ರೆ ಎಷ್ಟು ತಿಂಗಳು ಡೆಪಾಸಿಟ್? 6 ಮಂತ್ಸ್. ಓಕೆ, ಸಿಂಪ್ಲಿಫೈ ಮಾಡಿ. 3 zeros. ಓಕೆನಾ? ಅಂದ್ರೆ ಏನ್ ಡಿವೈಡ್ ಮಾಡ್ತಿರೋ ಎಲ್ಲಾದ್ರಲ್ಲೂ ಡಿವೈಡ್ ಆಗಬೇಕು. ಇವೆಲ್ಲದನ್ನ ಮಾತ್ರ ಮಾಡೋದಲ್ಲ, ಇದನ್ನ ಮಾಡಿದ್ರೆ ಇದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಓಕೆ, ನೆಕ್ಸ್ಟ್ ಯಾವ ಇದು 6 ಇದೆಯಲ್ವಾ? 3 ಇಂದ ಡಿವೈಡ್ ಆಗುತ್ತಾ? 3 ಇಂದ ಎಷ್ಟಿದೆ ಗೊತ್ತಪ್ಪ? ಇದು 3s. ಇದು 3 ಇಂದ ಹೋಗುತ್ತಾ? 3 4s. ಇದು 3 2s. ಓಕೆ, ನೆಕ್ಸ್ಟ್ ಇನ್ ಯಾವ್ದ್ರಿಂದ ಆಗುತ್ತೆ? ಈಗ ಈ 2 ನೇ ತಿರ್ಗಾ ಕ್ಯಾನ್ಸಲ್ ಮಾಡ್ಬಿಡೋಣ. 2 ಇಂದ 2 1s. ಇದು ಎಷ್ಟಿದೆ ಹೋಗುತ್ತೆ? 2 12s. 2 ಇಂದಾನೆ ಇದನ್ನೇ ಮಾಡೋಣ ಅಲ್ಲ. 2 ಇಂದ ಎಷ್ಟಿದೆ ಹೋಗ್ತಿದ್ದು? 9. ಓಕೆ, ತಿರ್ಗಾ ಇಲ್ಲಿ ಆಲ್ರೆಡಿ ನಮ್ಗೆ ಮುಗಿಯಿತು. ಈಗ 3 ಬ್ಯಾಲೆನ್ಸ್ ಇದೆಯಾ? ಚಿಕ್ಕದು 3 ತಮ್ಮೋದಾ? 3 ತಗೊಂತೀನಿ. 32 ಡಿವೈಡ್ ಆಗುತ್ತಲ್ಲ? ಒಂದು ನಿಮಿಷ. 4 ಸರಿ, 4 ಇಂದ ತಗೋಣ. 4 1s 4 ಇಂದ ಇದೆಷ್ಟಂತೆ ಹೋಗುತ್ತೆ? 4 3s ಇದೆಷ್ಟಿತ್ತು ಇಲ್ಲಿ? 32. 4 ಇಂದ 4 3s. ಇದು 4 8s. ನೆಕ್ಸ್ಟ್ ಸಿಂಪ್ಲಿಫೈ ಆಗುತ್ತಾ? ಇಲ್ಲ, ಹಿಂಗೆ ತಾನೆ. 9 into 1 9 is 2. 3 into 3 9. 8 into 1. ಹಾಗಾದ್ರೆ ಶೇರ್ಸ್ ಯಾವ ತರ ಸಿಗ್ತಿದೆ? ಎ ಎಷ್ಟು, ಬಿ ಎಷ್ಟು, ಸಿ. ಎ ಎಷ್ಟು? 9. ಬಿ ಎಷ್ಟು? 9. ಸಿ ಎಷ್ಟು? 8 ಅಲ್ವಾ? ಹಾಗಾದ್ರೆ ಕ್ವಶನ್ ಆಗಿ ಏನ್ ಕೊಟ್ಟಿದ್ದಾರೆ? ಟೋಟಲ್ ಪ್ರಾಫಿಟ್ ಒಂದು ವರ್ಷ ಆದ್ಮೇಲೆ ಎಷ್ಟು? 52,000. ಹಾಗಾದ್ರೆ ಇವ್ರದ್ದು ಟೋಟಲ್ ಶೇರ್ಸ್ ಎಷ್ಟಿದೆ? 9 plus 9 18. 18 plus 8 ಎಷ್ಟಮ್ಮ? 36 26 20. 26 ಶೇರ್ಸ್ ಅಂದ್ರೆ ಎಷ್ಟು? 52,000. ಓಕೆನಾ? ನೆಕ್ಸ್ಟ್ ನನಗೆ ಯಾರ್ದು ಶೇರ್ಸ್ ಬೇಕಿರೋದು? ಸಿದು ಎಷ್ಟಿದೆ? 8 ಶೇರ್ಸ್. 26 2s 52. ಇಲ್ಲ 2 0. 8 2s 16. 2 0 ಹಾಕ್ರೆ ಎಷ್ಟು? ಸಾರಿ, ಇನ್ನೊಂದು ಎಷ್ಟು? 16,000. 16,000. ಯಾರ್ದು? ಸಿದು ಶೇರ್. ಸಿದು ಶೇರ್ಸ್ ಎಷ್ಟಿರುತ್ತೆ? 16,000. ಓಕೆ, ರೈಟ್. ಅಂದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡ್ತೀವಿ ಅಂದಾಗ ಮೂರಕ್ಕೂ ಒಂದೇ ಟೇಬಲ್ಸ್ ಇಂದ ಡಿವೈಡ್ ಆಗಬೇಕು. ಓಕೆ, ಓಕೆ, ಇಲ್ಲಿ ನೋಡಿ, ಯು ಸ್ಟಾರ್ಟೆಡ್ ದ ಸಾಫ್ಟ್ವೇರ್ ಬಿಸ್ನೆಸ್ by investing of 25,000. After 4 months, V joins with a capital of 45,000. After around another 5
months, W will be joined with a capital of 30,000. After 1 year, they earn a profit of 12,500. What is the profit of V? V ಇದು ಪ್ರಾಫಿಟ್ ಏನು ಅಂದ್ರೆ ಒಂದು ಸಾಫ್ಟ್ವೇರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಯಾರು? ಯು ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಯು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾನೆ? ಎಷ್ಟು ಡೆಪಾಸಿಟ್ ಇಟ್ಟಿದ್ದಾರಪ್ಪ? ಎಷ್ಟು ಇನ್ವೆಸ್ಟ್ಮೆಂಟ್? 25,000. ಎಷ್ಟು ತಿಂಗಳು ತನಕ? 1 ವರ್ಷ ಅಂದ್ರೆ 12 ತಿಂಗಳು. ಓಕೆನಾ? ನೆಕ್ಸ್ಟ್ ಯಾರು ಬರ್ತಾರೆ? ವಿ ಬರ್ತಿದ್ದಾರೆ. ವಿ ಎಷ್ಟು ತಿಂಗಳಾದ್ಮೇಲೆ ಬರ್ತಾರೆ? 4 ಮಂತ್ಸ್ ಆದ್ಮೇಲೆ. ಎಷ್ಟು ಡೆಪಾಸಿಟ್ ಇಟ್ಟಿದ್ದಾರೆ? 45. ಎಷ್ಟು ತಿಂಗಳಾದ್ಮೇಲೆ? 4 ಮಂತ್ಸ್ ಅಂದ್ರೆ ಎಷ್ಟು ತಿಂಗಳು ಇರ್ತಾರೆ? 8 ಮಂತ್ಸ್. ನೆಕ್ಸ್ಟ್ ಡಬ್ಲ್ಯೂ ಬರ್ತಾರೆ ಅಂದ್ರೆ ಡಬ್ಲ್ಯೂ ಎಷ್ಟು? 30,000 ಡೆಪಾಸಿಟ್ ಇಡ್ತಿದ್ದಾರೆ ಇಂಟು ಎಷ್ಟು ತಿಂಗಳಿಗೆ? 5 ತಿಂಗಳು ಆದ್ಮೇಲೆ ಇವ್ರು ಬರ್ತಾರೆ ಅಂದ್ರೆ 8ರಲ್ಲಿ 5 ತಿಂಗಳು ಹೋದ್ರೆ ಎಷ್ಟು? 3 ತಿಂಗಳು ಇವ್ರು ಇರ್ತಾರೆ. ಓಕೆನಾ? ಹಾಗಾದ್ರೆ ಒಟ್ಟು ಲಾಭ ಎಷ್ಟು ಅಂತ ಕೇಳ್ತಿದ್ದಾರೆ ನೋಡಿ. 3 0 ಕ್ಯಾನ್ಸಲ್. ಓಕೆನಾ? 5 ಇಂದ ಇಲ್ಲಿ ನೋಡಿ, 5 ಇಂದ ಇದೆಷ್ಟೇ ಹೋಗುತ್ತೆ? ಇದು 5 ಇಂದ ಆಗ್ಬೇಕು, ಇದು 5 ಇಂದ ಆಗ್ತಿದೆ, ಇದು 5 ಇಂದ. ಸರಿ ಇವೆಲ್ಲ ಆಗುತ್ತೆ, ಆಗಲ್ಲ, ಬಿಟ್ಬಿಡೋಣ. ಹಂಗಲ್ಲ, 5 ಇಲ್ಲೂ ಆಗ್ಬೇಕು, ಇಲ್ಲೂ ಆಗ್ಬೇಕು, ಇಲ್ಲೂ ಆಗ್ಬೇಕು. 5 ಇಂದ ಆಗ್ತಿದ್ಯಾ? 5 ಇಂದ ಎಷ್ಟೇ ಹೋಗುತ್ತೆ? 5 ಇದು 5 9 ಇದು. ಓಕೆ, ಈಗ ಇದು 3 ಇಂದ ಡಿವೈಡ್ ಆಗುತ್ತಾ? 6 ಆಗುತ್ತಾ? 9 ಆಗುತ್ತಾ? 12 ಆಗುತ್ತಾ? ಓಕೆ, 3 ಇಂದ ಎಷ್ಟೇ ಹೋಗುತ್ತಪ್ಪ? ಇದು 3. ಇದೆಷ್ಟೇ ಆಗುತ್ತೆ? 3. ಓಕೆನಾ? ತಿರ್ಗಾ ಯಾವ್ದು? ಇಲ್ಲಿ 5 ಇದೆ, 4 ಇದೆ, 3 ಇದೆ, 2 ಇದೆ. ಓಕೆ, ಸಾರಿ, ಈಗ 2 ಇಂದ ತಿರ್ಗಾ ಡಿವೈಡ್ ಆಗುತ್ತಾ? ನೋಡಿ, ಇಲ್ಲಿ 2 ಇದೆಯಲ್ವಾ? 2 ಇಂದ 2 1s, ಇದು 4s, ಇಲ್ಲಿ 2s. ತಿರ್ಗಾ ನೋಡಿ, ಇಲ್ಲಿ 5 2s ಬರ್ಕೊಂಡಿ. 5 2s 10, 5 2s 10, 3 4s 12. ಇಷ್ಟು. ತಿರ್ಗಾ ಯಾವ್ದಾದ್ರು ಟೇಬಲ್ಸ್ ಡಿವೈಡ್ ಆಗುತ್ತಾ ನೋಡಿ? ಆಗ್ತಿದ್ಯಾ? 10 12 9 3 10 12 3 ಯಾವ್ದಾದ್ರು ಟೇಬಲ್ಸ್ ಡಿವೈಡ್ ಆಗುತ್ತಾ? ಆಗಲ್ಲ. ಹಾಗಾದ್ರೆ ನಮ್ದು ಯು ಎಷ್ಟಿದೆ? ಯು ಇಸ್ ಟು ವಿ ಇಸ್ ಟು ಡಬ್ಲ್ಯೂ. ಯು ಎಷ್ಟಿದೆಯಪ್ಪ ಅಮೌಂಟ್? ಶೇರ್ಸ್ 10 ಶೇರ್ಸ್. ವಿ ಎಷ್ಟು? 12. ಡಬ್ಲ್ಯೂ 3 ಶೇರ್ಸ್. ಓಕೆನಾ? ಹಾಗಾದ್ರೆ ಹೇಳಿ, ಟೋಟಲ್ ಶೇರ್ಸ್ ಎಷ್ಟಿದೆ? ಎಷ್ಟಪ್ಪ? 25 ಶೇರ್ಸ್ ಇದೆ. ಆ 25 ಶೇರ್ಸ್ ಅಂದ್ರೆ ಎಷ್ಟು? 12,500 ರೂಗಳು. ಹಾಗಾದ್ರೆ ನನಗೆ ಯಾರ್ದು ಶೇರ್ಸ್ ಬೇಕಿರೋದು? ಈಗ ವಿದು ಪ್ರಾಫಿಟ್. 25 ಎಷ್ಟು ಹೋಗುತ್ತೆ? 25 5 ಅಂದ್ರೆ 500 ಟೈಮ್ಸ್. ವಿದ್ ಎಷ್ಟಿದೆಯಪ್ಪ? 12. ವಿದ್ ಎಷ್ಟು? 12 ಇಂದ ಅಂದ್ರೆ ಇಂಟು ಮಾಡಿ. 12 5 60, 2 ಎಷ್ಟು ಅವ್ರದ್ದು ವಿದು ಪ್ರಾಫಿಟ್? ಎಷ್ಟು? 6,000 ರೂಪಾಯಿ. ಪ್ರಾಫಿಟ್ ಎಷ್ಟು? 6,000 rupees. ಅಂದ್ರೆ ಇನ್ನೇನ್ ಹೇಳ್ತಾ ಇದಾರೆ? ಯು ಅನ್ನೋರು ಒಬ್ರು ಇರ್ತಾರೆ. ಯು ಏನ್ ಮಾಡ್ತಿದ್ರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ರೂಪಾಯಿ ಕೊಟ್ಟು? 25,000 ಕೊಟ್ಟು. ಎಷ್ಟು ತಿಂಗಳು ತನಕ? 12 ತಿಂಗಳ ತನಕ. ನೆಕ್ಸ್ಟ್ ವಿ ಅನ್ನೋರು ಬರ್ತಾರೆ. 4 ತಿಂಗಳು ಆದ್ಮೇಲೆ ಅವರು 45,000 ಕೊಡ್ತಾರೆ. ಹಾಗಾಗಿ 8 ತಿಂಗಳು ಅಮೌಂಟ್ ಅವ್ರು ಇರುತ್ತೆ ಅಲ್ಲಿ. ನೆಕ್ಸ್ಟ್ ಡಬ್ಲ್ಯೂ ಬರ್ತಾರೆ. 30,000 ರೂಪಾಯಿ ಡೆಪಾಸಿಟ್ ಇಟ್ಟಿದ್ರೆ 30,000 ರೂಪಾಯಿ ಡೆಪಾಸಿಟ್ ಇಟ್ಟು 3 ತಿಂಗಳು ಆದ್ಮೇಲೆ, ಮೀನ್ಸ್ ಅವರು ನೆಕ್ಸ್ಟ್ 5 ತಿಂಗಳು ಆದ್ಮೇಲೆ, ಮೀನ್ಸ್ 8 ತಿಂಗಳು ಆದ್ಮೇಲೆ 5 ತಿಂಗಳು ಎಷ್ಟು ಉಳಿಯುತ್ತೆ? 3 ತಿಂಗಳು ಅವ್ರ ಡೆಪಾಸಿಟ್ ಇರುತ್ತೆ. ಹಾಗಾದ್ರೆ ಸಿಂಪ್ಲಿಫೈ ಮಾಡಿದ್ರೆ 10:12:3 ಅಂದ್ರೆ ಇವ್ರು 10 ಶೇರ್ಸ್ ಇರುತ್ತೆ, ಇವ್ರು 12 ಶೇರ್ಸ್ ಇರುತ್ತೆ, ಇವ್ರು 3 ಶೇರ್ಸ್ ಇರುತ್ತೆ. ಆದ್ರೆ ಟೋಟಲ್ ನಮಗೆ ಪ್ರಾಫಿಟ್ ಎಷ್ಟು ಸಿಗ್ತಿದೆ? ಟೋಟಲ್ ಪ್ರಾಫಿಟ್ 25 ಶೇರ್ಸ್. ಹಾಗಾದ್ರೆ ಪ್ರಾಫಿಟ್ ಅಮೌಂಟ್ 12,500. ಹಾಗಾದ್ರೆ ವಿ ಎಷ್ಟು ಶೇರ್ಸ್ ಇದೆ? 12 ಅಂದ್ರೆ ಎಷ್ಟು? 6,000. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ ಕ್ವಶನ್. The ratio of the investment of A to that B is the business is 8:3. 8:3, and the ratio of respectively profit of the at the end of a year is 4:1. If A invested the money for 12 months, then how many months B invested for this money? ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಪ್ರೀವಿಯಸ್ ಕ್ವಶನ್ ಏನ್ ಮಾಡೋ? ಪ್ರಾಫಿಟ್ ಫೈಂಡ್ ಔಟ್ ಮಾಡ್ತಿದ್ದೋ, ಅಲ್ಲಿ ಡ್ಯೂರೇಷನ್ ಕೊಟ್ಟಿದ್ರು. ಇವಾಗ 4 ತಿಂಗಳಾದ್ಮೇಲೆ ಬಿ ಸೇರ್ಕೊಂಡ್ರು, 3 ತಿಂಗಳಾದ್ಮೇಲೆ ಸೇರ್ಕೊಂಡ್ರು. ಆದ್ರೆ ಇಲ್ಲಿ ಎಷ್ಟು ತಿಂಗಳಾದ್ಮೇಲೆ ಬಿ ಸೇರ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಅದಕ್ಕೆ ನಿನ್ನೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮ್ಗೆ ಒಂದು ಫಾರ್ಮುಲಾ ಕೊಟ್ಟಿದ್ದೆ.
ಏನಿರ್ಬೋದು ಇಲ್ಲಿ ನೋಡಿ, ಏನ್ ಕೊಟ್ಟಿದ್ದೆ ಏನ್ ಕೊಟ್ಟಿದ್ದೆ ಏನ್ ಕೊಟ್ಟಿದ್ದೆ ಇನ್ವೆಸ್ಟ್ಮೆಂಟ್ ಇಂಟು ಡ್ಯೂರೇಷನ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅಲ್ವಾ? ಇದನ್ನೆಲ್ವಾ ಆಗ್ಲಿಂದ ನಾವು ಮಾಡ್ತಿದ್ದು ನೋಡಿ. ಹಿಂದೆಡೆ ಕ್ವಶನ್ ಏನ್ ಮಾಡ್ದ? ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಇಸ್ ಈಕ್ವಲ್ ಟು ತಾನೇ ನಮಗೆ ಪ್ರಾಫಿಟ್ ಬರ್ತಾ ಇದ್ದಿದ್ದು. ಇನ್ವೆಸ್ಟ್ಮೆಂಟ್ ಇಂಟು ಡ್ಯೂರೇಷನ್ ಬೈ ಪ್ರಾಫಿಟ್. ಹಾಗಾದ್ರೆ ಏದು ಎ ಎಷ್ಟಪ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ? ಎ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ? ದ ರೇಷಿಯೋ ಆಫ್ ದಿ ಇನ್ವೆಸ್ಟ್ಮೆಂಟ್ ಆಫ್ ಎ ಇಸ್ ಟು ಬಿ. ಎ ಎಷ್ಟು? 8. ಬಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ? ಎಷ್ಟಮ್ಮ? 3ನಾ? ನೆಕ್ಸ್ಟ್ ಎಷ್ಟು ಅಮೌಂಟ್? 12 ಮಂತ್ಸ್. ಎಷ್ಟು ಪ್ರಾಫಿಟ್? ಪ್ರಾಫಿಟ್ ಎಷ್ಟು? 4 ಏದು. ನೆಕ್ಸ್ಟ್ ಇವ್ರದ್ದು ಗೊತ್ತಿಲ್ಲ, ಎಕ್ಸ್ ಅಂತ ತೊಳಿ ಇಸ್ ಈಕ್ವಲ್ ಟು 1. ಬರಿಬೋದಾ? ಹಿಂಗೆ ರೇಷಿಯೋ ಬರಿತೀನಿ ಅನ್ನೋದು ಬದಲು ನಾನು ಡಿವಿಷನ್ ಇಂದ ಹಾಕಬಹುದಾ? ನೋಡಿ, ಎ ಇಸ್ ಟು ಬಿ ಅಂದ್ರೆ ಏನ್ ಹೇಳುತ್ತೆ? ಎ ಬೈ ಬಿ ತಾನೆ ಬರಿಬಹುದು ತಾನೆ ನಾನು. ಎ ಇಸ್ ಟು ಎ ಬೈ ಬಿ ಇಸ್ ಎ ಇಸ್ ಟು ಬಿ ತಾನೆ. ಹಾಗಾದ್ರೆ ನನ್ಗೆ ಈಸಿ ಆಗ್ಲಿ ಅಂದ್ಬಿಟ್ಟು ಈ ತರ ಬರಿಬೋದಾ? ಓಕೆ, ಇಲ್ಲಿ ನೋಡಿ 3 ಇಂದ 3 1s ಎಷ್ಟದೇ ಹೋಗುತ್ತೆ? 4s. ಓಕೆನಾ? ಇಸ್ ಈಕ್ವಲ್ ಟು ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದಾ? 4 1s 4s. ಹಾಗಾದ್ರೆ ಎ ಬೈ ಎ ಇಸ್ ಬೈ ಬಿ ಇಸ್ ಈಕ್ವಲ್ ಟು 8 by x. x ಅಲ್ಲಿ 1 8 by x ಇಸ್ ಈಕ್ವಲ್ ಟು 1 ಅಂದ್ರ x ಇಸ್ ಈಕ್ವಲ್ ಟು ಎಷ್ಟು ತಿಂಗಳು? 8 ಮಂತ್ಸ್. ಅಂದ್ರೆ ಇಲ್ಲೇನ್ ಹೇಳ್ತಾ ಇದೀವಿ, ಇನ್ನೊಂದ್ಸತಿ ಹೇಳ್ತಾ ಇದೀವಿ ನೋಡ್ಕೊಂಡ್ರೆ, ಒಂದು ವ್ಯಾಪಾರದಲ್ಲಿ ಎ ಮತ್ತು ಬಿ ಹೂಡಿಕೆಯ ಅನುಪಾತ 8:3 8:3 ಹಾಗಾದರೆ ಮತ್ತು ಒಂದು ವರ್ಷದ ಕೊನೆಗೆ ಅವರ ಇಬ್ಬರ ಲಾಭದ ಅನುಪಾತ 4:1 ಆಗಿದೆ. ಎ ಹಣವನ್ನು 12 ತಿಂಗಳವರೆಗೂ ಹೂಡಿಕೆ ಮಾಡುತ್ತಾನೆ. ಹಾಗಾದ್ರೆ ಬಿ ತನ್ನ ಹಣವನ್ನು ಎಷ್ಟು ತಿಂಗಳವರೆಗೂ ಹೂಡಿಕೆ ಮಾಡುತ್ತಾನೆ? ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಡ್ಯೂರೇಷನ್ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಯಾರ್ದು? ಬಿ ಇದು. ನನಗೆ ಇಲ್ಲಿ ಏನ್ ಗೊತ್ತಿದೆ? ಇನ್ವೆಸ್ಟ್ಮೆಂಟ್ ಗೊತ್ತಿದೆ ಎದು, ಮತ್ತೆ ಡ್ಯೂರೇಷನ್ ಗೊತ್ತಿದೆ, ಮತ್ತೆ ಪ್ರಾಫಿಟ್. ವಾಟ್ ಇಸ್ ದ ಫಾರ್ಮುಲಾ? ಇನ್ವೆಸ್ಟ್ಮೆಂಟ್ ಇಂಟು ಡ್ಯೂರೇಷನ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅಲ್ವಾ? ಹಾಗಾದ್ರೆ ನನಗೆ ಎದು ಮತ್ತೆ ಬಿ ಇದು. ಎ ಇಸ್ ಟು ಬಿ ಕೊಡ್ತಾ ಇದ್ದಾರೆ. ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಬೈ ಬಿ ನೋ ಬರಿಬೋದಲ್ವಾ? ಹಾಗಾದ್ರೆ ಏನಾಗುತ್ತೆ ಫಾರ್ಮುಲಾ ನಾವೇ ಒಂದು ಹೊಸ ನೋಡಿ. ಇನ್ವೆಸ್ಟ್ಮೆಂಟ್ 1 ಇಂಟು ಡ್ಯೂರೇಷನ್ ಇಸ್ ಈಕ್ವಲ್ ಟು, ಓಕೆನಾ? ಇನ್ವೆಸ್ಟ್ಮೆಂಟ್ 2 ಇಂಟು D2 ಇಸ್ ಈಕ್ವಲ್ ಟು P2 ನಾ ಮಾಡ್ಬೋದಾ? ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಆಫ್ 1 ಅಂದ್ರೆ ಎ ಎಷ್ಟು ಇನ್ವೆಸ್ಟ್ಮೆಂಟ್ ಪಾಪ? 8 ಭಾಗ ಡ್ಯೂರೇಷನ್ ಎಷ್ಟು ತಿಂಗಳು? 1 ವರ್ಷ ಅಂದ್ರೆ 12 ತಿಂಗಳು. ಎಷ್ಟು ಪ್ರಾಫಿಟ್? 4 ಭಾಗ ಪ್ರಾಫಿಟ್. ಇನ್ವೆಸ್ಟ್ಮೆಂಟ್ 2 ಎಷ್ಟು? ಇನ್ವೆಸ್ಟ್ಮೆಂಟ್ 2 3 ಭಾಗ. ಡ್ಯೂರೇಷನ್ ಗೊತ್ತಿಲ್ಲ, D2 ಅಂತಾನೆ ತಗೊಳ್ಳಿ. ಪ್ರಾಫಿಟ್ ಎಷ್ಟು? 1 ಭಾಗ. ಹಾಗಾದ್ರೆ 8 into 12 into 4 is equal divided by 3x is equal to 1. 3 ಇಂದ 3 1s 3 4s 4 1s 4s. ಯಾಕೆ is equal to ಇರೋದ್ರಿಂದ ಕ್ಯಾನ್ಸಲ್ ಮಾಡಬಹುದಲ್ವಾ? ಸ್ಟ್ರೈಟ್ ಲೈನ್ ಅನ್ನು ಕ್ಯಾನ್ಸಲ್ ಆಗ್ತಿದೆ. ಹಾಗಾದ್ರೆ 8 divided by x is equal to 1. ಹಾಗಾದ್ರೆ 8x divided by x is equal to 1 ಅಂದ್ರೆ x is equal to 8. ಅಂದ್ರೆ x ಜಾಗದಲ್ಲಿ ಎಷ್ಟು ತಿಂಗಳು ಇರಬೇಕಾಯಿತು? 8 ತಿಂಗಳು ಇರಬೇಕಾಯಿತು. ಓಕೆ, ರೈಟ್ ಡೌನ್. ಓಕೆ, the ratio of the investment of A to that B business is 5:2 and the ratio of their respectively profit at the end of the rupees 10:3. If A invested for the month for 12 months, then how much time B invested is money? ಅಂದ್ರೆ ಎ ಮತ್ತೆ ಬಿ ಅನ್ನೋರು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಎಷ್ಟು ತಿಂಗಳು ತನಕ? 5:2 ಅಂದ್ರೆ ಎ ಬಂದು 5 ತಿಂಗಳು ಇನ್ವೆಸ್ಟ್ ಮಾಡಿದ್ರೆ 2 ತಿಂಗಳು ಬಿ ಇನ್ವೆಸ್ಟ್ ಮಾಡ್ತಿದ್ದಾನೆ. ಸಾರಿ, 5 ರೂಪಾಯಿ ಎ ಇನ್ವೆಸ್ಟ್ ಮಾಡಿದ್ರೆ 2 ರೂಪಾಯಿ ಬಿ ಇನ್ವೆಸ್ಟ್ ಮಾಡ್ತಿದ್ದಾನೆ. ಹಾಗಾದ್ರೆ ಅವ್ರಿಗೆ ಪ್ರಾಫಿಟ್ ಎಷ್ಟು ಸಿಗ್ತಿದೆ ಅಂದ್ರೆ ಎಗೆ 10 ರೂಪಾಯಿ ಸಿಕ್ಕಿದ್ರೆ ಬಿಗೆ ಎಷ್ಟು? 3 ರೂಪಾಯಿ ಸಿಗ್ತಿದೆ. ಎಷ್ಟು ದಿವಸ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಎ ಅಂದ್ರೆ 12 ತಿಂಗಳು, ಬಿ ಎಷ್ಟು ತಿಂಗಳು ಇನ್ವೆಸ್ಟ್ ಮಾಡಿದ್ದಾನೆ ನೋಡ್ಬೇಕು. ಓಕೆನಾ? ಹಾಗಾದ್ರೆ
we can write it as investment 1 into duration is equal to P profit 1 ಅಂತ ಬರೀಬೋದಾ? ಇನ್ವೆಸ್ಟ್ಮೆಂಟ್ 2 into duration 2 is equal to profit 2 ಅಂತ ಬರೀಬೋದಪ್ಪ? ಹಾಗಾದ್ರೆ ಇನ್ವೆಸ್ಟ್ಮೆಂಟ್ 1 ಎಷ್ಟಾಗ್ತಿದೆ? ಒಬ್ರದು 5 ಪಾರ್ಟ್ಸ್ ಇಂಟು ಎಷ್ಟು ಡ್ಯೂರೇಷನ್ ಕೊಡ್ತಿದ್ದಾರೆ ಅವರು? 12. ಎಷ್ಟು ಪ್ರಾಫಿಟ್ ತಗೊಂತಿದ್ದಾರೆ? 10. ಓಕೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀವಿ ಇನ್ನೊಬ್ರು? 2 ನಾ 3 ನಾ? 2 ನಾ? ಓಕೆ. ಡ್ಯೂರೇಷನ್ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂಡಿ. ಎಷ್ಟು ಪ್ರಾಫಿಟ್ ಅವ್ರಿಗೆ? 3 ನಾ? ಓಕೆ. ಇಲ್ಲಿ ನೋಡಿ 5 ಇಂದ 5 1 ಜನ 5 2 ಜನ ಓಕೆನಾ? 2 ಇಂದ 2 1 ಜ 2 6 ಜನ. ನೆಕ್ಸ್ಟ್ ಇಲ್ಲಿ ಡಿವೈಡ್ ಆಗುತ್ತೆ 3 2 1 ಜ 2 3 ಜ. ಹಾಗಾದ್ರೆ 3/x is equal to 1/3. ಓಕೆನಾ? ಈ x ನ ಮೇಲೆ ಕಳಿಸಬಹುದಾ? ಈ x ನ ಮೇಲೆ ಕಳಿಸ್ತೀನಿ. ಆಗ x into 1 x is equal to ಈ 3 ಇಲ್ಲಿ ಕಳಿಸ್ತೀನಿ. 3 into 3 3 into 3 x is equal to 9 months. ಅಂದ್ರೆ ಬಿ ಎಷ್ಟು ತಿಂಗಳು ಹೂಡಿಕೆ ಮಾಡಿರ್ತಾರೆ? 9 ತಿಂಗಳು ಹೂಡಿಕೆ ಮಾಡಿರ್ತಾರೆ. ಆಪ್ಷನ್ ಸಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ P and Q invested the business for the ratio on 7:4. Q withdraw is capitals. ಅಂದ್ರೆ Q ಏನ್ ಮಾಡ್ತಾನೆ? ಅಮೌಂಟ್ ನ ತಕ್ಕಂತಿದ್ದಾನಂತೆ. ಎಷ್ಟು ತಿಂಗಳಾದ್ಮೇಲೆ ತಕ್ಕಂತಾನಂತೆ? 18 ತಿಂಗಳಾದ್ಮೇಲೆ ಅಮೌಂಟ್ ತಕ್ಕಂತಾನಂತೆ. ಹಾಗಾದ್ರೆ ದ ಶೇರ್ ಆಫ್ ದಿ ಪ್ರಾಫಿಟ್ ಏನಾಗ್ತಿದೆ? ಪ್ರಾಫಿಟ್ ರೇಷಿಯೋ 7:6 ಸಿಗ್ತಿದೆ. ಹಾಗಾದ್ರೆ P ಎಷ್ಟು ತಿಂಗಳು ಅವನ ಅಮೌಂಟ್ ನ ಡೆಪಾಸಿಟ್ ಇತ್ತು, ಎಷ್ಟು ತಿಂಗಳಲ್ಲಿ ಯೂಸ್ ಆಗಿದೆ ಅಂತ ನೋಡಬೇಕು. ಓಕೆನಾ? P ಮತ್ತೆ Q ಕೇಳ್ತಾ ಇದ್ದಾರೆ. P/Q is equal to P ಎಷ್ಟು ಅಮೌಂಟ್ ಡೆಪಾಸಿಟ್ ಇದ್ದಿದ್ದು? 7. ಎಷ್ಟು ತಿಂಗಳು ಅವನದೇ ಅಲ್ವಾ ಕ್ಯಾಂಡ್ ಇಡಬೇಕು? ಎಕ್ಸ್ ಅಂತ ತಗೊಳ್ಳೋಣ. ಪ್ರಾಫಿಟ್ ಎಷ್ಟು ಸಿಗ್ತಿದೆ P ಗೆ? 7. ಓಕೆ. ನೆಕ್ಸ್ಟ್ Q ಎಷ್ಟು ಅಮೌಂಟ್ ಇಟ್ಟಿದ್ದಾರೆ? ಎಷ್ಟು ತಿಂಗಳು ಡೆಪಾಸಿಟ್ ಇತ್ತು? 18 ಮಂತ್ಸ್. ಆಮೇಲೆ ನೆಕ್ಸ್ಟ್ ಇವ್ರದ್ದು ಎಷ್ಟು ಪ್ರಾಫಿಟ್ ಸಿಗ್ತಿದೆ? 6. ಓಕೆನಾ? 7 ಕ್ಯಾನ್ಸಲ್. 7 ಕ್ಯಾನ್ಸಲ್ ಅಲ್ರೋ? 7 1 7. ಓಕೆ. ನೆಕ್ಸ್ಟ್ ಇಲ್ಲಿ 4 ಇಂದ 6 ಇಂದ ಮಾಡೋಣ. 6 1 6 3 ಬೇರೆ ಡಿವೈಡ್ ಆಗುತ್ತಾ? ಇಲ್ಲ ತಾನೆ? x is equal to 1. ಇನ್ನೆಷ್ಟು? 4 3 12/1. ಹಾಗಾದ್ರೆ x is equal to ಹಾಗಾದ್ರೆ ಎಷ್ಟು ತಿಂಗಳು P ದು ಅಮೌಂಟ್ ಯೂಸ್ ಆಗಿತ್ತಲ್ಲಿ? 12 ತಿಂಗಳು P ಅಮೌಂಟ್ ಯೂಸ್ ಆಗಿದೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಆರ್ ಇನ್ವೆಸ್ಟೆಡ್ 60,000 for jewelry business. After few months later, yes become the partner. ಏನಾಗ್ತಿದ್ದಾರೆ? Yes become the partner in the business with an investment of the rupees 40,000. At the end of the year, total profit is divided by the ratio of 18:7. After how many months yes would join their business? ಅಂದ್ರೆ ಫಸ್ಟ್ ರೇಷಿಯೋ ಕೊಡ್ತೀರಾ ಅಮೌಂಟ್ ಅಲ್ವಾ? ಇಲ್ಲಿ ಆಕ್ಚುಯಲ್ ಆಗಿ ಎಷ್ಟು ಡೆಪಾಸಿಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆರ್ ಎಷ್ಟು 1,000 ರೂಪಾಯಿ ಇಡ್ತಿದ್ದಾನಪ್ಪ? ಇನ್ವೆಸ್ಟ್ಮೆಂಟ್ 60,000. ಎಷ್ಟು ತಿಂಗಳಿಗೆ? ಎಷ್ಟಪ್ಪ? 12 ಮಂತ್ಸ್. ಅವನಿಗೆ ಎಷ್ಟು ಪ್ರಾಫಿಟ್ ಸಿಗ್ತಿದೆ? ಎಷ್ಟು? 18. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಯಾರಿದ್ದು? ಇನ್ನೊಬ್ರು ಎಸ್ ಎಷ್ಟು ಇಟ್ಟಿದ್ದಾರೆ? 40,000. ಎಷ್ಟು ತಿಂಗಳು? ಗೊತ್ತಿಲ್ಲ. ನೆಕ್ಸ್ಟ್ ಎಷ್ಟು ಪ್ರಾಫಿಟ್? 7. ಓಕೆನಾ? ಡಿವೈಡ್ ಮಾಡ್ಬೋದಾ? ಝೀರೋಸ್ ಕ್ಯಾನ್ಸಲ್. 4 ಇಂದ ಡಿವೈಡ್ ಮಾಡೋಣ. 4 ಇಂದ 4 2 4 3 3 ಇಂದ 4 ಇಂದ 4 1 ನೋಡು. 4 2 2 ಇಂದ 2 3 6. ಓಕೆ, ಇಂದ ಇಲ್ಲಿ 2 ಇದೆ. 3 ಇಂದ 3 1 3 6. ಎಷ್ಟೊತ್ತಿ ಓದಿದ್ದು? 3 6. ಓಕೆನಾ? ನೆಕ್ಸ್ಟ್ 6 1 6 2 2 1 1. ಓಕೆನಾ? ಹಾಗಾದ್ರೆ ನನಗೆ ಎಷ್ಟು ಸಿಕ್ತಿದೆ?
1/x is equal to 1/7. x is equal to ಹಾಗಾದ್ರೆ ಆನ್ಸರ್ ಏನಪ್ಪ 7. ಕರೆಕ್ಟಾ? ಕ್ವಶನ್ ನ ಇನ್ನೊಂದ್ಸತಿ ನೋಡ್ಬೇಕು. ಏನ್ ಕೇಳಿದ್ರೆ, ಎಷ್ಟು ತಿಂಗಳ ನಂತರ ಎಸ್ ಅವರು ವ್ಯಾಪಾರದಲ್ಲಿ ಸೇರುತ್ತಾರೆ ಅಂದ್ರೆ ಎಷ್ಟು ತಿಂಗಳು ಆದ್ಮೇಲೆ ಸೇರ್ತಾರೆ ಅಂತಿದ್ದಾರೆ. ಇಲ್ಲಿ ನಮ್ಗೆ ಎಷ್ಟು ಹೂಡಿಕೆ ಅಲ್ವಾ ನಮ್ಗೆ ಗೊತ್ತಾಗ್ತಿರೋದು, ಎಷ್ಟು ತಿಂಗಳು ಡೆಪಾಸಿಟ್ ಅಲ್ವಾ ಗೊತ್ತಾಗ್ತಿರೋದು. ಡ್ಯೂರೇಷನ್ 7 months ಡೆಪಾಸಿಟ್ ಇತ್ತು. ಹಾಗಾದ್ರೆ ಎಷ್ಟು ತಿಂಗಳು ಮುಂಚೆ ಒಂದು ಡೆಪಾಸಿಟ್ 7 ತಿಂಗಳಿದೆ ಅಂದ್ರೆ ಎಷ್ಟು ತಿಂಗಳು ಮುಂಚೆ ಒಂದು ಸೇರಿದ್ದು ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು 12 ತಿಂಗಳು. ಹಾಗಾದ್ರೆ ಡೆಪಾಸಿಟ್ ಆಗಿರೋದು ಎಷ್ಟು 7. ಎಷ್ಟಾಯ್ತು? ಹಾಗಾದ್ರೆ 5 ತಿಂಗಳ ನಂತರ ಎಸ್ ಸೇರೋದು. ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ, ಟ್ರೈ ಮಾಡಿ. ಅದಾದ್ಮೇಲೆ ಆನ್ಸರ್ ಸಾಲ್ವ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ನ ಸಾಲ್ವ್ ಹೇಳಿ. ಆಮೇಲೆ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.